ಭಾರತೀಯ ಸೇವಾ ಸಂಸ್ಥೆಯು ಕಳೆದ 19 ವರ್ಷಗಳಿಂದ ಸಾಮಾಜಿಕ ಸೇವಾ ಕಾರ್ಯ ಹಾಗೂ ಸಮುದಾಯ ಸೇವೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಲ್ಲದೆ 2018ರಿಂದ ಸೇವಾಧಾಮ ಎಂಬ ಹೆಸರಿನಲ್ಲಿ ಬೆನ್ನುಹುರಿ ಅಪಘಾತಕ್ಕೊಳಗಾದವರಿಗೆ ಪುನರ್ಚೇತನ ಕೇಂದ್ರವನ್ನು ಆರಂಭಿಸಿ ಪುನರ್ಚೇತನ ನೀಡುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ಸೇವಾ ಭಾರತಿ ಖಜಾಂಜಿ ಮತ್ತು ಸೇವಾಧಾಮ ಸಂಸ್ಥಾಪಕರಾದ ಕೆ ವಿನಾಯಕ್ ರಾವ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು. ಬೆನ್ನುಹುರಿ ಅಪಘಾತಕ್ಕೊಳಗಾದವರು ಆತ್ಮವಿಶ್ವಾಸ ಕಳೆದುಕೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ದಿವ್ಯಾಂಗರನ್ನು ಗುರುತಿಸಿ ಅವರನ್ನು ಪುನಶ್ಚೇತನ ಮಾಡುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ವಿನಾಯಕ್ ರಾವ್ ಮಾಹಿತಿ ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಸುಮಾರು 25 ಮಂದಿ ಬೆನ್ನುಹುರಿ ಅಪಘಾತಕ್ಕೊಳಗಾದ ದಿವ್ಯಾಂಗರಿಗೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸುವುದರ ಮೂಲಕ ಅವರ ಜೀವನ ಶೈಲಿಯನ್ನು ಸುಲಭಗೊಳಿಸುವ ಪ್ರಯತ್ನವನ್ನು ಸಂಸ್ಥೆ ನಿರಂತರವಾಗಿ ಮಾಡುತ್ತಿದೆ ಎಂದು ವಿನಾಯಕ್ ರಾವ್ ಹೇಳಿದರು. ಅವನು ಇಲ್ಲಿಗೆ ಬರಲಿಲ್ಲ ಅಂತಾದ್ರೆ ಅವನಿಗೆ ಸ್ಟೋನ್ ಏನಾದರೂ ಬಂದು ಸಮಸ್ಯೆಗಳಾಗಿದೆ. ಒಂದಷ್ಟು ಮಂದಿಗೆ ಸ್ಟೋನುಗಳನ್ನು ರಿಮೂವ್ ಮಾಡುವಂಥದ್ದು ಆಗ್ತಾ ಉಂಟು ಮತ್ತು ಅವನ ಹಲ್ಲು ಮತ್ತು ಕಣ್ಣಿಂದು ಕೂಡ ಕಳೆದ ವರ್ಷ ಟ್ರೀಟ್ಮೆಂಟ್ ಮಾಡಿಕೊಂಡೇ ಹೋಗಿದ್ದಾರೆ. ಎರಡನೇದು ಇಲ್ಲಿ ಬಂದ ನಂತರ ನಮ್ಮನ್ನೆಲ್ಲ ನೋಡುವಾಗ ನಮ್ಮ ಹಾಗೆ ವಿನಾಯಕರಾಗಿ ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಫಾಲೋಅಪ್ಗೆ ಅಲ್ಲಿಗೆ ರಿಹ್ಯಾಬಿಗೆ ಕಳಿಸ್ತೇವೆ. ಈಗಾಗಲೇ ಸುಮಾರು 29 ಜನರಲ್ಲಿ ಸುಮಾರು 15-16 ಮಂದಿ ಅಪ್ಡೇಟ್ ಆಗಿದ್ದಾರೆ. ಅವರು ಕೂಡ ಪ್ರತಿ ವರ್ಷ ಚೆಕಪ್ಗಳನ್ನು ಮಾಡಬೇಕು. ಅವನಿಗೆ BP ಅವನು ನೋಡುವುದಿಲ್ಲ, ಕಣ್ಣು ಅದು ಏನು ನೋಡಿದ್ರು ಹೀಗೆ ನೋಡ್ತಾನೆ ಟಿವಿಯನ್ನು, ಅಥವಾ ಅವನ ಹಲ್ಲಿದ್ದು ಸಮಸ್ಯೆಗೆ ಅವನಾಗಿ ಹೋಗುವುದಿಲ್ಲ. ಆದ ಕಾರಣ ಇಲ್ಲಿ ಅವನಿಗೆ 3 ದಿನದ ವಸತಿ ಉಚಿತವಾದಂಥ ತರಬೇತಿ, ಅವೇರ್ನೆಸ್, ಜಾಗೃತಿ ಮತ್ತು ಟ್ರೀಟ್ಮೆಂಟ್ ಕೂಡ ಸಿಗ್ತದೆ. ಯಾಕಂದ್ರೆ ಅಶ್ವಿನಿ ಹಾಸ್ಪಿಟಲ್ ಅವರು ಟ್ರೀಟ್ಮೆಂಟ್ ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಅವರನ್ನು ಕಳಿಸಿ ಅಂತ ಹೇಳಿದ್ದಾರೆ. ನಮಗೂ ಕೂಡ ಒಂದು ಅವಕಾಶ ನೀವು ಕೊಟ್ಟದ್ದು ಅಂತ ಅವರು ಹೇಳಿದ ಕಾರಣ ಪ್ರಾಮಾಣಿಕತೆಯಲ್ಲಿ ನಾವು ನಮ್ಮ ಫೀಲ್ಡ್ ಕೋಆರ್ಡಿನೇಟರ್ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು ಕುಸುಮಾಧರ್ ಅಂತ ಇದ್ದಾರೆ. ಇಲ್ಲಿ ಅವರವರ ಮನೆಗಳಿಗೆ ಹೋಗುವಂಥದ್ದು ಹೊಸ ಐಡೆಂಟಿಫಿಕೇಶನ್, 4 ಹೊಸ ಐಡೆಂಟಿಫಿಕೇಶನ್ ಉಂಟು. ಅವರನ್ನು ಅವರ ಮನಸ್ಸನ್ನು ಗಟ್ಟಿ ಮಾಡಿ ಮತ್ತೆ ರಿಹ್ಯಾಬಿಲಿಟೇಟ್ ಆಗಬೇಕು. ಅವರಿಗೂ ಕೂಡ ಮನೆಯಲ್ಲಿ ಈಗ ಉದಾಹರಣೆಗೆ ಅವರಿಗೆ ಮನೆಯಲ್ಲಿ ರ್ಯಾಂಪ್ ಕಟ್ಟಿಸಿಕೊಡುವಂಥದ್ದು ಮತ್ತು ಟಾಯ್ಲೆಟ್ ಬಿಲ್ಡಿಂಗ್ ಇದು ಏನು ಆರ್ಡರ್ ಮಾಡಿಕೊಡುವಂಥದ್ದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ಇನ್ನು ಅಪ್ಪರ್ ಬಾಡಿ ಗಟ್ಟಿ ಇದ್ದವರಿಗೆ ಲೈವ್ಲಿಹುಡ್, ಯಾಕಂದ್ರೆ SBIM ಅವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೇಳಿದ್ದಾರೆ. ಆ ಡಿಸಬಿಲಿಟಿ ಇರುವವರಿಗೆ ಯಾವ ಉದ್ಯೋಗ ಮಾಡಬಹುದು ಅವರವರಿಗೆ ಆ ಉದ್ಯೋಗಕ್ಕಾಗಿ ಟ್ರೈನಿಂಗ್ಗಳು ಮತ್ತು ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇನ್ನು ಎರಡನೇದು ಕನ್ಯಾಡಿಯಲ್ಲಿ ನನ್ನ ಉಜಿರೆ ಮತ್ತು ಧರ್ಮಸ್ಥಳದ ಮಧ್ಯದಲ್ಲಿ ಸರ್ಕಾರ 10 ಸೆಂಟ್ಸ್ ಜಾಗ ಕೊಟ್ಟದರಲ್ಲಿ ಈಗಾಗಲೇ ಅರ್ಥ ವರ್ಕ್ ಶುರುವಾಗಿದೆ. MRPಯಲ್ಲಿ ಫಸ್ಟ್ ಫ್ಲೋರಿಗೆ 42 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಬೇಸ್ಮೆಂಟ್ಗೆ ನಾನು ಸ್ವಲ್ಪ ಫಂಡಿಂಗ್ ಮಾಡಲಿಕ್ಕೆ ಓಡಾಡ್ತಾ ಇದ್ದೇನೆ. ಒಂದು 2-3 ವರ್ಷದೊಳಗೆ ಒಂದು ಅತ್ಯುತ್ತಮವಾದಂಥ ಈಗ ಇರುವಂಥದ್ದು ನಮ್ಮ ಬಿಲ್ಡಿಂಗ್ ಅಲ್ಲೆಲ್ಲ ಸೌಕರ್ಕ ಟೆಂಪಲ್ನ ಪಕ್ಕ ಕನ್ಯಾಡಿಯಲ್ಲಿ 2-3 ವರ್ಷದೊಳಗೆ ಒಂದು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಒಂದು ಪುನಶ್ಚೇತನ ಕೇಂದ್ರ, ಸ್ಪೈನಲ್ ಕಾರ್ಡ್ ಇಂಜರಿಯವರಿಗೆ ಅದರಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇರುವ ಹಾಗೆ ಅಥವಾ ಡಾಕ್ಟರ್ಗಳು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಅದು ಹಾಗೆ ಆಗ್ತದೆ ಅಂತ ವಿಶ್ವಾಸ. ಅನೇಕ ಈ 6 ಜಿಲ್ಲೆಗಳಲ್ಲಿ ಯಾವ ಎಲ್ಲ ಜನಪ್ರತಿನಿಧಿಗಳುಂಟು, MP ಗಳುಂಟು, ಅವರನ್ನು ಒಂದು ಬಾರಿ ಮಾತಾಡಿ ಆಗಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕ್ಲಬ್ಗಳು ಉಂಟು, ಅವರನ್ನು ಕೂಡ ಮಾತಾಡಿಸುವಂಥದ್ದು ಆಗ್ತಾ ಉಂಟು. ಯಾಕಂದ್ರೆ ಎಲ್ಲ ರೋಟರಿ ಕ್ಲಬ್ ಎಲ್ಲ ಲೀಡರ್ಶಿಪ್ ಚೇಂಜ್ ಆಗುವ ಟೈಮ್ ಜೂನ್ ಜುಲೈಯಲ್ಲಿ ಅವರದ್ದು ಇನ್ಸ್ಟಾಲೇಷನ್ ಆಗ್ತದೆ. ಆಗ ಇನ್ನು ಈಗ ಫಂಡಿಂಗ್ ನಮಗೆ ಸಿಗುದಿಲ್ಲ. ಇವತ್ತು ರೋಟರಿ ಅವರ ಹತ್ರ ಮಾತಾಡಲಿಕ್ಕೆ ಹೋಗ್ಬೇಕು. ಲಾಸ್ಟ್ ಟೈಮ್ ನಮ್ಮ ಒಟ್ಟಿಗೆ ಇರಲಿಲ್ಲ, ಇವತ್ತು ಸಲ ಅದು ಬರ್ತದೆ. ಆದರೆ ಅವರ ಟೈಮ್ ಎಲ್ಲ ಚೇಂಜ್ ಆಗ್ತದೆ. ಇನ್ನು ಜೂನ್ ನಂತರವೇ ಅಂತ ಹೇಳ್ತಾರೆ. ಇಲ್ಲದಿದ್ರೂ ಕೂಡ ಏನು ಜನ ವಿಕಾಸ ಇರ್ಬೋದು, ಯೂತ್ ಮೂವ್ಮೆಂಟ್ ಇರ್ಬೋದು, ಅಥವಾ ಅಶ್ವಿನಿ ಹಾಸ್ಪಿಟಲ್ ಇರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಲ್ಲ ವೈದ್ಯರ ಸಹಕಾರ. ಫೆಬ್ರವರಿ 13, 14 ಮತ್ತು 15ರಂದು ಅಶ್ವಿನಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಮತ್ತು ಗಾಲಿ ಕುರ್ಚಿ ಜಾಥಾವನ್ನು ಏರ್ಪಡಿಸಲಾಗಿದ್ದು, ಅಶ್ವಿನಿ ಆಸ್ಪತ್ರೆಯೊಂದಿಗೆ ವಿಕಾಸ ಜನಸೇವಾ ಟ್ರಸ್ಟ್ ಆಶ್ರಮ ಮಡಿಕೇರಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಗೂ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದೊಂದಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಅಶ್ವಿನಿ ಆಸ್ಪತ್ರೆ ಟ್ರಸ್ಟಿ ಮೋಹನ್ ದಾಸ್ ಹೇಳಿದರು. ಎಲ್ಲರೂ ಸಾಮೂಹಿಕವಾಗಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆ, ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಕೊಡಗು ಶಾಖೆ ಮತ್ತು ವಿಶಾಖ ವಿಕಾಸ್ ಜನಪ್ರಿಯ ಟ್ರಸ್ಟ್ ಅವ್ರ ಜೊತೆ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅಶ್ವಿನಿ ಆಸ್ಪತ್ರೆಯಿಂದ ಹಂಚಿಕೊಳ್ತಾ ಇದ್ದೇವೆ. ಇದು ಬಹುಶಃ ನಿಮಗೆ ಈಗಾಗಲೇ ಹೇಳಿದಾಗ ಫೆಬ್ರವರಿ 13, 14 ಮತ್ತು 15ನೇ ತಾರೀಕು ಅಶ್ವಿನಿ ಆಸ್ಪತ್ರೆಯಲ್ಲಿ ಇವರೆಲ್ಲ ಆಮೇಲೆ ಹೇಳಿದಾಗ ವಿಕಾಸ್ ಜನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಆಶ್ರಮ ಮಡಿಕೇರಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್
ಕೊಡಗು ಶಾಖೆ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೋಧಕ ಆಸ್ಪತ್ರೆ ಇವರ ಸಹಕಾರದೊಂದಿಗೆ ಮಡಿಕೇರಿ ಈ ಶಿಬಿರವನ್ನು ಆಯೋಜಿಸುತ್ತಿದ್ದೇವೆ. ಈ ಬೆನ್ನೂರಿ ಅಪಘಾತಕ್ಕಾಗಲೇ ಅವರು ಹೇಳಿದ್ದಾರೆ ನಿಮಗೆ, ದಿವ್ಯಾಂಗರಿಗೆ ಅಶ್ವಿನಿ ಆಸ್ಪತ್ರೆ ಈಗಾಗಲೇ 1 ಬಾರಿ ಉಚಿತವಾಗಿ ಶಿಬಿರವನ್ನು ನಡೆಸಲು ಸಂಪೂರ್ಣ ಸಹಕಾರ ನೀಡಿದ್ದೇವೆ. ಈ ಬಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಿಬಿರವನ್ನು ನಡೆಸಲು ಅನುವು ಮಾಡಿಕೊಟ್ಟಿದ್ದೇವೆ. ಕೊಡಗು ಜಿಲ್ಲೆಯ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ ಮತ್ತು ಕೃಷ್ಣನಗರ ತಾಲೂಕುಗಳನ್ನು ಒಳಗೊಂಡ ದಿವ್ಯಾಂಗರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂಬ ದೃಷ್ಟಿಯಿಂದ ಈ ಶಿಬಿರವನ್ನು ನಡೆಸುತ್ತಿದ್ದೇವೆ. ಹಾಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮೂಲಕ ಆಸ್ಪತ್ರೆಗಳು ಕೂಡ ಉಚಿತವಾಗಿ ದಿವ್ಯಾಂಗರಿಗೆ ಸ್ಕ್ಯಾನಿಂಗ್ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮನ್ನು ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಮತ್ತು ನಿಮ್ಮ ಏನು ಟಿವಿ ಮಾಧ್ಯಮಕ್ಕೆ. ಗೋಷ್ಠಿಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪ್ರಮುಖರಾದ ಅಜಯ್ ಸುದ್, ವಿಕಾಸ ಜನಸೇವಾ ಟ್ರಸ್ಟ್ ಆಶ್ರಮದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ರಾಣಿ ಮಾಚಯ್ಯ, ಬಿಕೆ ನವೀನ್ ಹಾಗೂ ಕೋಚನ ಎಂ ಚೇತನ್ ಉಪಸ್ಥಿತರಿದ್ದರು.